ಕ್ಷಣಚಿತ್ತಂ ಕ್ಷಣಪಿತ್ತಂ ಅನ್ನೋ ಹಾಗೆ ಧರ್ಮಸ್ಥಳದ ಹೆಣಹೂತ ಪ್ರಕರಣ ಸೆಕೆಂಡಿಗೂ ಕೂಡ ಮೆಗಾ ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ಗಳಿಗೆಗೊಂದು ಹೇಳಿಕೆ ನೀಡುತ್ತಿರುವ ಸುಜಾತಾ ಭಟ್ ಈಕೆನ ಮ್ಯಾಜಿಕ್ ಅಜ್ಜಿ ಅಂತ ಕರಿಬೇಕು, ಇನ್ನೊಂದು ಕರಿಬೇಕು ಗೊತ್ತಾಗ್ತಾ ಇಲ್ಲ. ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಗಳಿಗೆಗೊಂದು ಹೇಳಿಕೆ ನೀಡುತ್ತಿರುವಂತಹ ಸುಜಾತಾ ಭಟ್ ನಿನ್ನೆ ರಾತ್ರಿ ಅನನ್ಯ ನನ್ನ ಮಗಳೇ ಅಲ್ಲ ಎಂದಿದ್ದ ಸುಜಾತಾ ಭಟ್ ನಿನ್ನೆ ರಾತ್ರಿ ಆಕೆಯನ್ನ ಖಾಸಗಿ ಚಾನೆಲ್ ಒಬ್ಬರು ಇಂಟರ್ವ್ಯೂ ಮಾಡಿದ್ರು. ಆ ಇಂಟರ್ವ್ಯೂ ಅಲ್ಲಿ ನನ್ನನ್ನ ಯಾರೋ ಒತ್ತಾಯಪೂರ್ವಕವಾಗಿ ಅನನ್ಯ ಭಟ್ ಮಗಳು ಅಂತ ಹೇಳಿಸಲಾಗಿದೆ. ನನಗೆ ಅನನ್ಯ ಭಟ್ ಅನ್ನೋ ಮಗಳೇ ಇಲ್ಲ. ನನ್ನ ಜೊತೆ ಕೆಲ ಹೋರಾಟಗಾರರು ಬಲವಂತವಾಗಿ ಹೆದರಿಸಿ ಬೆದರಿಸಿ ಹೇಳಿಸಿದ್ದಾರೆ ಅಂತ ಹೇಳಿ ಒಂದು ಖಾಸಗಿ ಚಾನೆಲ್ನ ಎದುರುಗಡೆ ಕೂತ್ಕೊಂಡು, ಅದು ಕೂಡ ಡಿಜಿಟಲ್ ಸುದ್ದಿವಾಹಿನಿ ಅನ್ಸುತ್ತೆ, ಅವ್ರ ಜೊತೆ ಕೂತ್ಕೊಂಡು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನನಗೆ ಅನನ್ಯ ಭಟ್ ಅನ್ನೋ ಮಗಳಿರಲಿಲ್ಲ. ನಾನು ಈ ಗರ್ಭಚೀಲದಲ್ಲಿ ಅನನ್ಯ ಭಟ್ ಅನ್ನುವಂತಹ ಹೆಣ್ಣು ಮಗಳಿಗೆ ಜನ್ಮನೇ ನೀಡಿರಲಿಲ್ಲ. ನನಗೂ ಧರ್ಮಸ್ಥಳಕ್ಕೂ ಯಾವುದೇ ಸಂಬಂಧವೇ ಇಲ್ಲ. ನನ್ನ ಆಸ್ತಿ ವಾಪಸ್ ಬರಬೇಕಾಗಿತ್ತು, ಹಾಗಾಗಿ ನೀನು ಆಸ್ತಿಯನ್ನು ವಾಪಸ್ ಕೊಡಿಸ್ತೀವಿ ಅಂಥೇಳಿ ಒಂದಷ್ಟು ಜನ ಬಂದು ನನ್ನನ್ನು ಪುಸಲಾಯಿಸಿ ನನಗೊಂದಷ್ಟು ಧೈರ್ಯ ತುಂಬಿ ನನಗೊಂದಷ್ಟು ಭರವಸೆ ತುಂಬಿ ಈ ತರಹದ ಒಂದು ಹೇಳಿಕೆಗಳನ್ನು ಕೊಡಬೇಕು ಅಂಥೇಳಿ ನನ್ನನ್ನು ಪುಸಲಾಯಿಸಿ ನನ್ನ ಬಾಯಲ್ಲಿ ಹೇಳಿಸಿದ್ರು ಅಂತ. ಪಾಪ ಆ ವಯಸ್ಸಿನ ವಯೋವೃದ್ಧೆ, ಒಂದು ಬ್ರಾಹ್ಮಣ ಕುಟುಂಬದ ವಯೋವೃದ್ಧೆಯನ್ನು ಪ್ರಾಣ ತಿನ್ನಬೇಡ್ರಯ್ಯ, ಪ್ರಾಣ ತಿನ್ನಬೇಡಿ. ಆ ವೃದ್ಧೆಯ ಕಣ್ಣುಗಳಲ್ಲಿ ದೃಷ್ಟಿ ಕ್ಷೀಣಿಸ್ತಾ ಇದೆ. ಆಕೆಯ ಏನು ಹೇಳೋಣ, ಆ ವಯೋವೃದ್ಧೆಯನ್ನು ಯಾಕೆ ಪ್ರಾಣ ತಿಂತೀರಿ? ಒಂದು ಕಡೆ ಒಂದಷ್ಟು ಡಿಜಿಟಲ್ ಸುದ್ದಿವಾಹಿನಿಗಳು ಬಂದು ಬಾಯಿ ಹತ್ರಕ್ಕೆ ಮೈಕ್ ಹಿಡಿಯೋದು, ಈ ವಯಸ್ಸಲ್ಲಿ ಎಲ್ಲರ ಪ್ರಶ್ನೆಗಳಿಗೂ ಉತ್ತರ ಕೊಟ್ಕೊಂಡೆ ಆಕೆ ಪ್ರಾಣ ಕಳ್ಕೊಳ್ಳುತ್ತೋ ಏನೋ ಅವಮ್ಮ. ಆಕೆ ಎಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ ಆಕೆ ಪ್ರಾಣ ಕಳ್ಕೊಳ್ಳುತ್ತೋ ಏನೋ. ಸೊ ಗಳಿಗೆಗೊಂದು ಹೇಳಿಕೆ ಕೊಡ್ತಾ ಇದೆ ಸುಜಾತಾ ಭಟ್. ನಿನ್ನೆ ರಾತ್ರಿ ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ಎಂದಿದ್ದ ಸುಜಾತಾ ಭಟ್ ಈಗ ಮತ್ತೆ ಆ ಹೇಳಿಕೆಯಿಂದ ಯೂ ಟರ್ನ್ ಹೊಡೆದಿದ್ದಾರೆ. ಸುಜಾತಾ ಹೇಳ್ತಿರೋದ್ರಲ್ಲಿ ಸುಳ್ಳು ಯಾವುದು ನಿಜ ಯಾವುದು? ಸುಜಾತಾ ಭಟ್ ನಿಜಕ್ಕೂ ಕೂಡ ಮ್ಯಾಜಿಕ್ ಅಜ್ಜಿಯಾಗಿ ಬದಲಾದ್ರ? ಸುಜಾತಾ ಭಟ್ ಹೆದರಿಸಿ ಬೆದರಿಸಿ ಹೇಳಿಕೆ ಕೊಡಿಸಲಾಗ್ತಾ ಇದೆಯಾ? ಎಲ್ಲವೂ ಕೂಡ ನಿಜಕ್ಕೂ ಒಂದು ತರಹದ ಅನುಮಾನಕ್ಕೆ ಎಡೆ ಮಾಡಿ ಕೊಟ್ಟಿದೆ. ನೆನ್ನೆ ನೀವು ಗಮನಿಸಿರ್ಬೋದು, ಅದನ್ನು ನಾವು ಮತ್ತೆ ಪ್ಲೇ ಮಾಡಬೇಕಾಗಿರೋ ಅವಶ್ಯಕತೆ ಇದೆಯೋ ಇಲ್ವೋ. ಸೊ ಆಕೆ ಒಂದು ಬೇರೆ ಚಾನೆಲ್ ಜೊತೆ ಕೂತ್ಕೊಂಡು ನನಗೆ ಅನನ್ಯ ಭಟ್ ನನ್ನ ಮಗಳೇ ಅಲ್ಲ, ನನ್ನ ಜೊತೆ ಯಾರೋ ಒತ್ತಾಯಪೂರ್ವಕವಾಗಿ ಹೇಳಿಸಿದ್ದಾರೆ, ಅದು ಇದು ಅಂತ ಹೇಳಿ ಹೇಳಿಕೆಯನ್ನು ಕೊಡ್ತಾ ಇದ್ರು. ಆದರೆ ಈಗ ಅದಾದ ನಂತರ ಸೌಜನ್ಯ ಹೋರಾಟಗಾರರ ಪೈಕಿ ಫೋನ್ ಮಾಡಿ ಒಂದಷ್ಟು ಕ್ಲಾರಿಟಿ ಕೇಳಿದಾಗ ನನ್ನನ್ನು ಕಾರ್ ಒಳಗೆ ಕೂರಿಸಿ ಒಂದಷ್ಟು ಜನ ನನ್ನನ್ನು ಹೆದರಿಸಿದ್ರು, ನನಗೆ ಥ್ರೆಟ್ ಮಾಡಿದ್ರು, ನಿನಗೆ ಇಂಥವರೇ ನಿನ್ನ ಹತ್ರ ಹೇಳಿಸಿದ್ದು ಅಂತ ಹೇಳು ಅಂತ ಹೇಳಿಸಿದ್ರು ಸುಜಾತಾ ಭಟ್ ಹೇಳಿದ್ದು. ಹಾಗಾದರೆ ಯಾವುದು ನಿಜ ಯಾವುದು ಸುಳ್ಳು? ಒಟ್ಟಾರೆ ಈ ಪ್ರಕರಣವನ್ನು ಹಳ್ಳ ಹಿಡಿಸಿಬಿಟ್ರು. ನಾವು ಗಂಟ್ಲು ಹರ್ಕೊಂಡು ಕೂಗಿದ್ದೇವಂತು. ಅಲ್ಲಿ ನೋಡಿದ್ರೆ ಸಾಕ್ಷಿದಾರ ಅರೆಸ್ಟು, ಇಲ್ಲಿ ನೋಡಿದ್ರೆ ಈವಮ್ಮ ಗಳಿಗೆಗೊಂದು ಹೇಳಿಕೆ. ಏನೇನಾದೀತೋ ನಮಗೆ ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಧಿಕಾರಿಗಳನ್ನು ದಾರಿ ತಪ್ಪಿಸ್ತಾನೆ ಒಬ್ಬ ಸಾಕ್ಷಿದಾರ. ಗಳಿಗೆಗೊಂದು ಹೇಳಿಕೆ ಕೊಡುತ್ತೆ ಸುಜಾತಾ ಭಟ್ ಅನ್ನುವಂತಹ ವಯೋವೃದ್ಧೆ. ಅಲ್ಲೊಂದು ಕಡೆ ತಿಮರೋಡಿ ಜಾಮೀನಿಗಾಗಿ ಪರದಾಟ, ಇಲ್ಲೊಂದು ಕಡೆ MD ಸಮೀರ್ ಮನೆಗೆ ಆಗಾಗ ಪೊಲೀಸರು ಈಗ ಜಾಮೀನು ಮತ್ತೀಗ ನೋಟಿಸ್ ಸಿಕ್ಕಿದೆ, ಆತನ ವಿಚಾರಣೆಗೆ ಒಳಗಾಗಬೇಕಾತ. ಮತ್ತೊಂದು ಕಡೆ ಜಯಂತ್ ಟಿ ಆತನಿಗೂ ನೋಟಿಸು, ಮತ್ತೊಂದು ಕಡೆ ಪೊಲೀಸರಿಂದ ಗಿರೀಶ್ ಮಟ್ಟಣ್ಣನವರ ಹುಡುಕಾಟ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ನಿಜಕ್ಕೂ ಕೂಡ ಈ ಪ್ರಕರಣ ಟೋಟಲಿ ಅನುಮಾನದಲ್ಲಿ ಮುಳುಗು ಹೋಗಿದೆ. ಸೊ ಗಳಿಗೆಗೊಂದು ಹೇಳಿಕೆ ನೀಡ್ತಾ ಇದ್ದಾರೆ ಸುಜಾತಾ ಭಟ್. ಗಳಿಗೆಗೊಂದು ನಿನ್ನೆ ರಾತ್ರಿ ಏನು ಹೇಳಿದ್ರು? ಅನನ್ಯ ಭಟ್ ನನ್ನ ಮಗಳಲ್ಲ, ಅನನ್ಯ ಭಟ್ ನನ್ನ ಮಗಳಲ್ಲ. ಸುಜಾತಾ ಹೇಳ್ತಿರೋದ್ರಲ್ಲಿ ಸುಳ್ಳು ಯಾವುದು ನಿಜ ಯಾವುದು? ಒಂದು ಸ್ವಲ್ಪ ಸಮಯ ಬಿಟ್ಟ ನಂತರ ಅನನ್ಯ ಭಟ್ ನನ್ನ ಮಗಳು ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಸೊ ಹೀಗೆ ಯಾಕಾಗ್ತಾ ಇದೆ? ಈ ತರಹದ
ಅನುಮಾನಾಸ್ಪದವಾದಂಥ ಹೇಳಿಕೆಗಳು ಯಾಕೆ ಬರ್ತಾ ಇದೆ? ಈ ಪ್ರಕರಣದ ಹಿಂದೆ ಯಾರ್ಯಾರ ಕೈವಾಡಗಳಿದಾವೆ? ನೂರಾರು ಆರೋಪ, ಸಾವಿರಾರು ಪ್ರತ್ಯಾರೋಪಗಳ ನಟ್ಟ ನಡುವೆ ಈ ಪ್ರಕರಣ ದಿಕ್ಕು ತಪ್ತಾ ಇದೆಯಾ? ಈ ಪ್ರಕರಣವನ್ನು ದಿಕ್ಕು ತಪ್ಪಿಸಲಾಗ್ತಾ ಇದೆಯಾ? SIT ತನಿಖೆಯನ್ನು ಅರ್ಧಕ್ಕೆ ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪ್ರಕರಣ ಈ ಹಾದಿಗಳಲ್ಲೆಲ್ಲ ಸುಳಿತಾ ಇದೆಯಾ? ಪ್ರಶ್ನಾರ್ಥಕ, $1 ಮಿಲಿಯನ್ ಪ್ರಶ್ನೆ ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.